Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಿರೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್. RCB ಗೆ ಬಂದಿರೋದು ಯಾರು ಗುರು? ಅವನ ಅಜ್ಜಿ ಹುಲಿ ಹೆಣ್ಣುಲಿ ಎಂಟ್ರಿ ಕೊಟ್ಟೈತೆ ಮಗ. ಎಂತ ಫಿನಿಶರ್ನ ಎತ್ತಾಕೊಂಡಿದ್ದಾರೆ RCB. ಇದೋಗ್ರು ಆಕ್ಚುಲಿ ಕ್ರೇಜಿ ಅಂತಾರೆ, ಇದೋಗ್ರು ಆಕ್ಚುಲಿ ಬೆಂಕಿ ಅಂತಾರೆ. ಪೂಜಾ ವಸ್ತ್ರಾಕರ್ನ ಎತ್ತಾಕೊಂಡಿದ್ದು, ಜೊತೆಗೆ ರೆಡ್ಡಿನ ಎತ್ತಾಕೊಂಡಿದ್ದು, ಅದು ಕೂಡ ಒಳ್ಳೇದನೆ. ಅದು ಬಿಡ್ತು ಅಂತಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಬೈ 75 ಲಕ್ಷ ಕೊಟ್ಬಿಟ್ಟು ಗ್ರೇಸ್ ಹ್ಯಾರಿಸ್ ನ ಎತ್ತಾಕೊಂಡಿದಾರಲ್ಲ. UP ವಾರಿಯರ್ಸ್ಗೆ ಯಾವ ತರ ಮ್ಯಾಚ್ ಗಳನ್ನ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತಂದ್ರೆ, ಯಾವ ತರ ಆಪೋನೆಂಟ್ ಗೆ ಅದ್ರಸಿದ್ದಾರೆ ಅಂತಂದ್ರೆ, ಅವನ ಅಜ್ಜಿ ಹಂಗೇನೆ ಎಲ್ಲಾರು ಬೌಲಿಂಗ್ ಮಾಡಕ್ಕೆ ಎದ್ರಕೊಂಡವ್ರು ಹ್ಯಾರಿಸಿಗೆ ಬಂದ್ಬಿಟ್ಟು ಎಲ್ಲಾ ಕರ್ನಾಟಕರು ಎಲ್ಲ ಇರ್ತದೆ ಬಾಲ್, ಆ ಕಡೆ ಆರ್ತದೆ ಈ ಕಡೆ ಆಡ್ತಾರ ಅಂತ ಯೋಚನೆ ಮಾಡೋರು ಬಾಲ್ ಹಾಕಕ್ಕಿಂತ ಮುಂಚೆ. ಆ ತರ ಫಿನಿಶಿಂಗ್ ಟಚ್ ನ ಕೊಡುವಂತ ಗ್ರೇಸ್ ಹ್ಯಾರಿಸ್ ನಮ್ಮ RCB ಗೆ ಯಾವ ತರ ಐತೆ ಗುರು ಇವಾಗ. ಅವನ ಅಜ್ಜಿ ಇವ್ರ ಬಗ್ಗೆ ಮಾತಾಡಂಗೇನೆ ಇಲ್ಲ. ಅಲ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಡೆ ಇದೆ. 32 ವರ್ಷ ಕ್ರಿಕೆಟ್ ಆಡಿರುವಂತ ಎಕ್ಸ್ಪೀರಿಯನ್ಸ್, ಅಂದ್ರೆ ಇವ್ರಿಗೆ 32 ವರ್ಷ ಕ್ರಿಕೆಟ್ ಆಡಿರುವಂತ ಎಕ್ಸ್ಪೀರಿಯನ್ಸ್ ಸಾಕಷ್ಟಿದೆ. ಜೊತೆಗೆ ಡೊಮ್ಯಾಸ್ಟಿಕ್ ಅಲ್ಲಿ ಆಡಿದರೆ, BBL ಅಲ್ಲಿ ಆಡಿದರೆ, ಹಲವಾರು ಲೀಗ್ ಗಳಲ್ಲಿ ಆಡಿದರೆ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರ್ಬೋದು, ಆಡಿದರೆ ಇಂಟರ್ನ್ಯಾಷನಲ್ಸ್ ಕೂಡ ಮೈನ್ ಆಸ್ಟ್ರೇಲಿಯನ್ ಟೀಮಿಗೆ ಆಡಿದ್ದಾರೆ. ಬಟ್ ಅಷ್ಟ್ರ ಮಟ್ಟಿಗೆ ಹೆವಿ ಜಾಸ್ತಿ ಮ್ಯಾಚ್ಗಳು ಆಡದೇ ಇರ್ಬೋದು. ಬಟ್ ಸ್ಟ್ರೈಕ್ ರೇಟ್ ಬೆಂಕಿ ಗುರು. ಇವರ ಆವರೇಜ್ ಸ್ಟ್ರೈಕ್ ರೇಟ್ನೇ ಕ್ಲೋಸ್ ಟು 160 ಇದೆ. 160 ಫಿನಿಶಿಂಗ್ ರೋಲ್ ಇವರು ಬಂದ್ರು ಅಂತಂದ್ರೆ ಆಪೋನೆಂಟ್ ನ ಕಲ್ಲೋಲ ಮಾಡ್ಬಿಟ್ಟು ಬಿಸಾಕ್ಬಿಡ್ತಾರೆ. ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕರೆಂಟ್ ಹೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ UPS ಏನಿಲ್ಲ, ಅದಕ್ಕೋಸ್ಕರ ಈ ತರ ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಿರೋದು. ಗ್ರೇಸ್ ಹ್ಯಾರಿಸ್ ಬಗ್ಗೆ ಏನು ಮಾತಾಡುವಂಥದ್ದು ಏನಿಲ್ಲ. ನೋಡಿರ್ತೀರಾ UP ವಾರಿಯರ್ಸ್ಗೆ ಆಡೋದನ್ನ ಕಲ್ಲೋಲ ಮಾಡಿರೋದನ್ನು ಕೂಡ ನೋಡಿರ್ತೀರಾ. ನಮ್ಮ RCB ಹಿಂಗಾಗಿದೆ ಅಂತಂದ್ರೆ ಇವಾಗ ನೋಡಿ ಹೆಂಗಿದ್ದಾರೆ ಅಂತ. ರಿಚಾ ಘೋಷ್ ಇದಾರೆ, ಅವನ ಅಜ್ಜಿ ರಿಚಾ ಘೋಷ್ನ ಯಾಕೋ ನಂಬರ್ 3 ಕಳಿಸ್ಬೇಕು ಅನ್ನೋ ಕಾಣಿಸ್ತಿದೆ ಸೀನ್ ನೋಡ್ತಾ ಅಂದ್ರೆ. ನಂಬರ್ 4 ಏನೋ ರಿಚಾ ಘೋಷ್ ಬಂದ್ರು ಅಂತಂದ್ರೆ ಈ ಕಡೆಯಿಂದ 19 ಇದಾರೆ, ಅವ್ರು ಮುಂಬೈ ಇಂಡಿಯನ್ಸ್ ಮಸ್ತಾಗಿ ಆಡಿದ್ದಾರೆ. ಜೊತೆಗೆ ಇವ್ರು ಇದಾರೆ ಫಿನಿಶಿಂಗ್ ರೋಲ್ ಅಲ್ಲಿ ಹ್ಯಾರಿಸ್. ಈ 3 ಜನ ಸೇರ್ಕೊಂತು ಅಂತಂದ್ರೆ ಉದುರಿಸ್ಬಿಡ್ತಾರೆ ಹಂಗೇನೆ. ನನ್ನ ಪ್ರಕಾರ ಈ 3 ಜನ ಆದಷ್ಟು ಎಷ್ಟು ಬಾಟಮ್ ಮಾಡ್ತಾರೋ, ಅಂದ್ರೆ ಆಲ್ಮೋಸ್ಟ್ ಇವಾಗ ರಿಚಾ ಘೋಷ್ ನಂಬರ್ 5, 6, 7 ಇವ್ರು ಬಂದ್ರು ಅಂತಂದ್ರೆ RCB ರುಬ್ಬಾಡೋದ್ರಲ್ಲಂತೂ ಡೌಟ್ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ. ಸೊ ಸಾಕಾತ್ ಕ್ರೇಜಿ ಫಿನಿಶಿಂಗ್ ಟಚ್ ನ ಕೊಡ್ಬೋದು ಇಬ್ರು 3 ಜನ ಸೇರ್ಕೊಂಡು. ನೋಡೋಣ ಹಿಂಗ್ ಆಗತ್ತೆ ಅಂತ. ನಾವೇನೋ ಇವಾಗ ಸಿಕ್ಕಾಪಟ್ಟೆ ಜೋರಾಗಿ ಅನ್ಕೊಂತ ಇದೀವಿ. 75 ಲಕ್ಷ ಕೊಟ್ಬಿಟ್ಟು ತಗೊಂಡಿದ್ದಾರೆ. ಹ್ಯಾರಿಸ್ ಅವರು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ಏನೇನಾಗುತ್ತೋ ಕತೆಗಳು ಗೊತ್ತಿಲ್ಲ. ನಾವು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂತ ಇದೀವಿ. ಇವಾಗ ಏನ್ ಗುರುದು ಫಿನಿಶಿಂಗ್ ರೋಲ್ ಹಿಂಗ್ ನಿಭಾಯಿಸುವಂತ ಬ್ಯಾಟರ್ಗಳು ಸಿಕ್ಬಿಟ್ರು ನಮಗೆ ಅಂತ. ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಒಳ್ಳೆ ಕ್ವಾಲಿಟಿ ಪಿಕ್ ಹ್ಯಾರಿಸ್. ಏನ್ ಗುರು ಇಂಥ ಪ್ಲೇಯರ್ ಅಂತ ಅನ್ಸದ್ ನನಗೆ. ಹ್ಯಾರಿಸ್ ಬ್ಯಾಟಿಂಗ್ ಆಡೋದನ್ನ ನೋಡ್ಬೇಕಾರೆ ಒಳ್ಳೆ ಇವರು ಮೆನ್ಸ್ ಕ್ರಿಕೆಟ್ ಹೊಡೆದಂಗ್ ಬಿಡೋರು, ನಾಯಿ ಹೊಡೆದಂಗ್ ಬಿಡೋರು, ಅಷ್ಟು ದೂರ ಹೊಡೆಯೋರು ಗುರು ಸಿಕ್ಸ್ಗಳನ್ನ ನೋಡೋತರ ಅಂತ ಅನ್ಕೊಂಡಿದ್ದೀನಿ. WPL ನಾನು ಸ್ಟಾಟ್ಸ್ ಗಿಟ್ಸ್ ಎಲ್ಲ ಏನು ಹೇಳುವಂತ ಅಗತ್ಯತೆ ಏನಿಲ್ಲ. ಹ್ಯಾರಿಸ್ ಅವ್ರ ಬಗ್ಗೆ ಅವ್ರು ನೋಡಿರ್ತಾರೆ WPL ಹೆಂಗ್ ಆಡಿದ್ರು ಅಂತ, ಹೆಂಗೆ ಶೇಕ್ ಮಾಡಿರೋ WPL ಅಂತ. ಸೊ ನೋಡೋಣ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಹ್ಯಾರಿಸ್ ಅಂತ. 75 ಲಕ್ಷ, ಯಾಕಂದ್ರೆ ಇವರು ಆಪ್ಷನ್ ಸ್ವಲ್ಪ ಡಿಲೇಲೇನೆ ಬಂದ್ರು. ಇನ್ ಕೇಸ್ ಏನಾದ್ರು ಮುಂದೆಗಡೆ ಬಂದಿತ್ತು ಅಂತಂದ್ರೆ ಖಂಡಿತ ಇನ್ನೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಹೋಗಿರೋರು. 75 ಲಕ್ಷ ಇಟ್ಸ್ ಎ ಗುಡ್ ಪ್ರೈಸ್. RCB ಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ಬಾಕಿ ಇದೆ. ಇನ್ನೇನು ತಗೊಂಡ್ರು RCB ಚಿಕ್ಕ ಪ್ಲೇಯರ್ಸ್ಗಳು 10 ಲಕ್ಷದ ಪ್ಲೇಯರ್ನ ತಗೊಬೇಕಾಗತ್ತೆ. ಯಾಕಂದ್ರೆ ಮೈನ್ ಅಮೌಂಟ್ ಆಲ್ರೆಡಿ ಖಾಲಿ ಆಗಿದೆ RCB ಹತ್ರ. ನೋಡೋಣ ಇನ್ನೇನು ಮಾಡ್ತಾರೆ ಆಪ್ಷನ್ ಅಲ್ಲಿ ಅಂತ. ನಿಮ್ಗೆ ಏನಿಸ್ತು ಗ್ರೇಸ್ ಹ್ಯಾರಿಸ್? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.